ಈ 3 ವಿಷಯಗಳ ಬಗ್ಗೆ ನಿಮ್ಗೆ ಐಡಿಯಾ ಇಲ್ಲ ಅಂದರೆ ದಯವಿಟ್ಟು ಕುರಿ ಅಥವಾ ಮೇಕೆ ಸಾಕಾಣಿಕೆಗೆ ಬರಲೇಬೇಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದಯಾನಂದ್ SM ಫಾರ್ಮ್ಸಿಂದ. ಪಾಯಿಂಟ್ 1, ಬೇಸಿಕ್ ಮೆಡಿಸಿನ್ ಅಥವಾ ವ್ಯಾಕ್ಸಿನೇಷನ್ ನಾಲೆಜ್. ಕುರಿ ಅಥವಾ ಮೇಕೆ ಸಾಕಾಣಿಕೆಯಲ್ಲಿ ಮರಿಗಳು ಅವಾಗವಾಗ ಹುಷಾರು ತಪ್ಪುತ್ತೆ. ಸೊ ಯಾವ ಕಾಯಿಲೆ ಬಂದರೆ ಏನು ಮೆಡಿಸಿನ್ ಮಾಡಬೇಕು, ಯಾವ ಸೀಸನ್ಗೆ ಯಾವ ವ್ಯಾಕ್ಸಿನೇಷನ್ ಮಾಡಬೇಕು, ಯಾವುದಕ್ಕೆ ಮಾತ್ರೆ ಹಾಕಬೇಕು, ಯಾವುದಕ್ಕೆ ಇಂಜೆಕ್ಷನ್ ಹಾಕಬೇಕು, ಯಾವುದಕ್ಕೆ ಶಿರಪ್ ಹಾಕಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ನಿಮ್ಮ ಹತ್ರ ವೆಟರ್ನರಿ ಡಾಕ್ಟ್ರ್ ಕಾಯೋ ಅಷ್ಟು ಟೈಮ್ ಇರಲ್ಲ. ಪಾಯಿಂಟ್ 2, ಫೀಡ್ ಮ್ಯಾನೇಜ್ಮೆಂಟ್. ನಿಮ್ಮ ಹತ್ರ ಸ್ವಂತ ಜಾಗ ಇದ್ದು ನೀವು ಅದಕ್ಕೆ ಮೇವು ಬೆಳೆಯೋ ಕೆಪಾಸಿಟಿ ಇದ್ದು ನಿಮಗೆ ಲೇಬರ್ ಸಪೋರ್ಟ್ ಇದ್ದರೆ ಮಾತ್ರ ಬನ್ನಿ, ಇಲ್ಲಾಂದರೆ ನಿಮಗೆ ಬರೋ ಲಾಭ ಎಲ್ಲ ಮೇವು ತಂದು ಹಾಕೋದ್ರಲ್ಲೇ ಖಾಲಿ ಆಗೋಗುತ್ತೆ. ಪಾಯಿಂಟ್ 3, ಮಾರ್ಕೆಟಿಂಗ್. ಎಲ್ಲ ತಿಳ್ಕೊಂಡು ಮರಿಗಳನ್ನ ಚೆನ್ನಾಗಿ ಬೆಳೆಸ್ತೀರಾ, ಒಳ್ಳೆ ಗ್ರೋತ್ ಬರುತ್ತೆ. ಆದರೆ ನೀವು ಮಾರೋ ಟೈಮ್ಗೆ ನಿಮಗೆ ಒಳ್ಳೆ ರೇಟ್ ಸಿಗೋಲ್ಲ, ಅಥವಾ ನೀವು ಸಾಕಿರೋ ಬ್ರೀಡು ಅವ್ರು ಬೇಡ ಅಂತಾರೆ. ಸೊ ಲೋಕಲ್ ಮಾರ್ಕೆಟಲ್ಲಿ ಯಾವ ಮರಿ ನಡೀತಿದೆ ಮತ್ತು ಏನು ರೇಟ್ ನಡೀತಿದೆ ಅಂತ ಗೊತ್ತಿದ್ರೆ ಮಾತ್ರ ಬನ್ನಿ, ಇಲ್ಲಾಂದರೆ ತುಂಬ ನಷ್ಟ ಅನುಭವಿಸ್ತೀರ. ಫೈನಲ್ ಆಗಿ ನಾನು ಹೇಳೋದೇನೆಂದರೆ, ಮೊದಲು 10 ಮರಿಯಿಂದ ಫ್ಯಾಟಿಂಗ್ ಮಾಡಿ, ಮರಿಗಳ ಸಾಕಾಣಿಕೆ ಬಗ್ಗೆ, ಮಾರ್ಕೆಟಿಂಗ್ ಬಗ್ಗೆ, ಫ್ಯಾಟಿಂಗ್ ಬಗ್ಗೆ ತಿಳ್ಕೊಳ್ಳಿ. ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ತೊಗೊಂಡು ಆಮೇಲೆ ಬ್ರೀಡಿಂಗ್ ಮಾಡಿ. ನೆನ್ಪಿಡಿ, ಅತಿ ಬೇಗ ಅಪಘಾತಕ್ಕೆ ಕಾರಣ. ಇಷ್ಟು ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.